ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಪಿಕ್ಚರ್ ಅಂತ ಅನ್ನೋದು ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಎಷ್ಟೋ ಜನ ಕೆಲವರು ನೋಡಿರಲ್ಲ. ಏನಂತಂದರೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರತ್ತಂತ ವಿಷಯ ಅಂತಂದರೆ ನೋಡಿ, ಇದರಲ್ಲಿ ಒಂದು 10 ಲಕ್ಷ ಬಜೆಟಲ್ಲಿ ಆ ಕಾಲಕ್ಕೆ ಮಾಡ್ತೀನಿ ಅಂದಿರಂತೆ ನಮ್ಮ ಉಪ್ಪಿ ಸರ್. ಆ ಟೈಮಲ್ಲಿ ನೋಡಿ, ಕುಮಾರ್ ಗೋವಿಂದ್ ಸರ್ ಹೀರೋ, ಉಪ್ಪಿ ಸರ್ ಡೈರೆಕ್ಟರ್ ಅಷ್ಟೇ. ಒಂದು ನಾವು ಈಗ ಸಣ್ಣ ವಯಸ್ಸು ಹೇಗಿರ್ತೀವಿ, ಒಂದು 25-28ನೇ ವಯಸ್ಸಲ್ಲಿ ಆ ಪಿಕ್ಚರು ಆ ಟೈಮಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಉಪ್ಪಿ ಸರ್. ಉಪ್ಪಿ ಸರ್ ಈಗಲೂ ಕೂಡ ನೋಡಿ, ಕುಮಾರ್ ಗೋವಿಂದ್ ನಟಿಸಿರ್ತಕ್ಕಂಥ ಒಂದು ಮೊದಲ ಇದು ಕನ್ನಡ ಚಲನಚಿತ್ರ ಆಗುತ್ತೆ. ಕುಮಾರ್ ಗೋವಿಂದ್ ಕೂಡ ತುಂಬ ಹಳೆ ಬೇರೆ ಬೇರೆ ಚಲನಚಿತ್ರ ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ತಿಳ್ಕೊಬೇಕಂತಂದರೆ ಪಿಕ್ಚರಲ್ಲಿ ಕಾಶಿನಾಥ್ ಸರ್ ಅಂತೂ ತುಂಬ ಇಲ್ಲಿ ಅವರು ಡೈರೆಕ್ಟರ್ ಅಂತಲ್ಲ, ಡೈರೆಕ್ಟರ್ ಒಂದು ಫೀಲ್ಡಲ್ಲಿ ನಟನೆಯಲ್ಲಿ ತುಂಬ ಭಾಗವಹಿಸಿರ್ತಾರೆ. ಇದರಲ್ಲಂತೂ ಬರೀ ಒಂದು 10 ಲಕ್ಷ ಬಜೆಟಲ್ಲಿ ನೋಡಿ, ಆ ಕಾಲಕ್ಕೆಲ್ಲ ರವಿಚಂದ್ರನ್ ಸರ್ ಎಲ್ಲ ಕೋಟಿ ಬಂಡವಾಳ ಹುಡ್ತಿದ್ರಂತೆ. ಬಟ್ ಆ ಕಾಲಕ್ಕೆ ಈಗ ಸದ್ಯಕ್ಕೀಗ 10 ಲಕ್ಷದಲ್ಲಿ ಬಂಡವಾಳ ಹಾಕಿ ಮಾಡ್ತೀನಿ ಅಂದರೆ ಈಗಲೂ ಅಷ್ಟೇ ನೋಡಿ, ಈಗಲೂ ಮಿನಿಮಮ್ ಇಲ್ಲ ಅಂತಂದ್ರೂ 10 ಅಲ್ಲ, ಮಿನಿಮಮ್ ಇಲ್ಲ ಅಂದರೆ 70ರಿಂದ 1 ಕೋಟಿ ಬೇಕೇ ಬೇಕು. ಈಗ ಒಂದು ಸಿನಿಮಾ ಮಾಡ್ತೀನಿ ಅಂತಂದರೆ ಆ ಕಾಲಕ್ಕೆ 10 ಲಕ್ಷದಲ್ಲಿ ನಮ್ಮ ಉಪ್ಪಿ ಸರ್ ಸಿನಿಮಾ ಮಾಡ್ತಾರೆ ಅಂತಂದರೆ ನೋಡಿ, ಪಾತ್ರ ಹೇಗಿದೆ ಅಂತಂದರೆ, ಕುಮಾರ್ ಗೋವಿಂದ್ ಅವರು ಮೊದಲನೇ ಸಲ ಆ ಸಿನಿಮಾ ಮಾಡಿದಾಗ ದಯವಿಟ್ಟು ಈ ಥರ ಮಾಡಿಕೊಡಿ ಅಂತ ಉಪ್ಪಿ ಸರ್ನ ಕೇಳ್ಕೊಂಡ್ರಂತೆ. ಕೇಳ್ಕೊಂಡ್ಮೇಲೆ ಈ ಥರ ಮಾಡಿಕೊಡ್ತೀನಿ ಸರ್, ದಯವಿಟ್ಟು ಮಾಡಿಕೊಡ್ತೀನಿ, ಪರವಾಗಿಲ್ಲ, ನಾನು 10 ಲಕ್ಷ ಕಮ್ಮಿ ಬಜೆಟಲ್ಲೆಲ್ಲ ಮಾಡ್ಕೊಡ್ತೀನಿ. ಯಾಕೆಂದರೆ ಆ ಶೂಟಿಂಗ್ ಸ್ಪಾಟ್ ಎಲ್ಲ ನೀವು ನೋಡಿರ್ತೀರ, ಒಂದು ದೆವ್ವದ ಮನೆ ಥರ ಇರುತ್ತೆ, ಎಲ್ಲೋ ಹಳೆಯ ಒಂದು ಬಿಲ್ಡಿಂಗು. ಉಪೇಂದ್ರ ಒಂದು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಅದು, 2ನೇ ಚಿತ್ರ ನಿರ್ದೇಶನದಲ್ಲಿ. ಅಂದರೆ ಅವರು ಮೊದಲೇ ತರಲೆ ನನ್ನ ಮಗ ಅನ್ನೋ ಚಿತ್ರ ಮಾಡಿದರು, ಅದರಲ್ಲಿ ಪಿಕ್ಚರು 2ನೇ ಚಲನಚಿತ್ರ ಆಗುತ್ತೆ. ಜೊತೆಗೆ ಕಾಶಿನಾಥ್ ಸರು, ಸುರೇಶ್ ಹೆಬ್ಳಿಕರು ಮತ್ತು ಮಿಮಿಕ್ರಿ ದಯಾನಂದ್ ಸರು ಎಲ್ಲರೂ ಕೂಡ ಆ ಪಾತ್ರದಲ್ಲಿ ಬರ್ತಾ ಇರ್ತಾರೆ. ಮತ್ತು ಇದೊಂದು ದೆವ್ವದ ಪಿಕ್ಚರ್ ಕೂಡ ಆಗಿರುತ್ತೆ ನೋಡಿ. ಈ ದೆವ್ವದ ಪಿಕ್ಚರ್ದಲ್ಲಿ ಇನ್ನೊಂದು ನಾವು ತಿಳ್ಕೊಬೇಕಂತಂದರೆ, 1993ರಲ್ಲಿ ಈ ಕನ್ನಡ ಚಲನಚಿತ್ರ ಒಂಥರ ಓಪನ್ ಆಗಿತ್ತು. ಬಿಡುಗಡೆ ಆದಾಗ ಒಂದು ಇತಿಹಾಸ ಅಂತ ನಾವೇನು ಕರಿತೀವಿ ಅದೇ ಥರ ಸೃಷ್ಟಿಯಾಗಿತ್ತು ಆ ಟೈಮಲ್ಲಿ. ಯಾಕೆಂದರೆ ಈ ದೆವ್ವದ ಪಿಕ್ಚರ್ ನೋಡಿದಾಗ ನೀವು ನೋಡಿ, ಅಲ್ಲಿ ಕುಮಾರ್ ಗೋವಿಂದ್ ಸರು, ಕಾಶಿನಾಥ್ ಸರ್ ಎಲ್ಲ ಒಂಥರ ಈ ದೆವ್ವದ ಪಿಕ್ಚರ್ಗಳಲ್ಲಿ ಕಂಡುಹಿಡಿಯುವಂಥ ಒಂದು ರಹಸ್ಯನೇ ಬೇರೆ ಇರುತ್ತೆ. ಅದು ಒಂದು ಸೃಷ್ಟಿ ಮಾಡಿದಂಥ ರಹಸ್ಯ ಯಾವ ಥರ ಇರುತ್ತೆ ಅಂತಂದರೆ, ಅಂತ ನಾವು ಏನು ಕರಿತೀವಿ ಅಂದರೆ ಬಾಯಿ ಮುಚ್ಚು ಅಂತ, ಯಾರಿಗೂ ಹೇಳಬಾರ್ದು ಅಂತ ನೋಡಿ. ಅನ್ನೋ ಒಂದು ಅರ್ಥ ಬರುತ್ತಲ್ಲ, ಆ ಅರ್ಥದಲ್ಲಿ ಈ ರೀತಿ ಒಂದು ಸಿನಿಮಾ ಮಾಡಬೇಕು ನೋಡಿ. ಉಪ್ಪಿ ಸರ್ ಅಂತಂದರೆ ಡೈರೆಕ್ಷನಲ್ಲಿ ಸಿನಿಮಾ ಮಾಡೋಂಥವರು ಯಾವಾಗಲೂ ಸ್ವಸ್ತಿಕ್ ಅಂತೆ, ನಮ್ಮ ಒಂದು ಚಲನಚಿತ್ರ ಒಂದು ಭಾಗಗಳಲ್ಲಿ ನಿರ್ದೇಶಕರಿಗೆ ನೋಡಿ. ಲಾಸ್ಟ್ ಟೈಮ್ ಈಗ ಬಿಟ್ಟಾಗ ಓಂ ಚಿತ್ರ ಅನ್ನೋದಕ್ಕಿಂತ ಈಗ ಲಾಸ್ಟ್ ಟೈಮ್ UI ಅಂತ ಒಂದು ಸಿನಿಮಾ ಬಂತು ನೋಡಿ. UI ಸಿನಿಮಾ ಕೂಡ ನೀವು ನೋಡಿರ್ತೀರ ಎಷ್ಟೋ ಜನ ನೋಡಿ. UI ಸಿನಿಮಾ ಈ ಥರ ಏನೋ ಒಂದು ಟ್ರಿಪಲ್ ನಾಮ ಹಾಕೊಳ್ಳುವಂಥ ಸಿನಿಮಾ ಅದು. ಅದಲ್ಲದೆ ನೆಕ್ಸ್ಟು ಹಿಂದೆ ಎಲ್ಲ ಸಿನಿಮಾ ಮಾಡಿದಾಗ ಅವರು ಏನಂತಂದರೆ, ಸಿನಿಮಾದಲ್ಲಿ ಓಂ ಚಿತ್ರ ನೋಡಿ, ಓಂ ಅನ್ನೋ ಚಿತ್ರನೂ ಅಷ್ಟೇ ಒಂಥರ ಈ ಥರ ಸಿಂಬಲ್ ಚಿಹ್ನೆ ಇರ್ತಕ್ಕಂಥ ಸಿನಿಮಾನೇ ಜಾಸ್ತಿ ಮಾಡೋದವರು ನೋಡಿ. ಈಗಲೂ ಕೂಡ ಬರ್ತಾ ಇದೆ ಇನ್ನೊಂದು ಸಿನಿಮಾ ಕೂಡ. ಆದರೂ ಕೂಡ ಈ ಥರ ಎಲ್ಲ ಸಿನಿಮಾಗಳನ್ನ ಜಾಸ್ತಿ ಮಾಡಿದಾಗ ಅಂತ ನಾನು ಯಾಕೆ ತೆಗಿಬಾರ್ದು ಅಂತ ಕೂಡ ಒಂದು ಐಡಿಯಾ ಮಾಡಿ ಕುಮಾರ್ ಗೋವಿಂದ್ ಸರ್ಗೆ ಆಗಲೇ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಂತ ಈಗ ಒಂದು ಉಪ್ಪಿ ಸರ್ ಒಂದು ತಲೆ ಬ್ರೈನ್ ಅದು. ಯಾಕೆಂದರೆ ನಮ್ಮ ಉಪ್ಪಿ ಸರ್ ಆ ಟೈಮಲ್ಲಿ ತುಂಬ ಕಷ್ಟಗಳನ್ನೆಲ್ಲ ಎದುರಿಸ್ತಿದ್ರಂತೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಬಡತನ ಅಂತ ಅನ್ನೋದು ಅವರ ಒಂದು ಮನೆಯಲ್ಲಿ ಒಂದು ಕುತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಏನು ಕುತ್ಕೋತೀವಿ ಆ ಥರ ಸಣ್ಣ ಪುಟ್ಟ ಮನೆ ಅಂತೆ ಜಾಗ ಇದ್ದಿದ್ದು ಎಲ್ಲಿ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ಉಪ್ಪಿ ಸರು. ಈಗಲೂ ಕೂಡ ಅವರು ನೋಡಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಉಪೇಂದ್ರ ಸರ್ ಡೈರೆಕ್ಷನಲ್ಲಂತೂ ಅಂತಲ್ಲ, ಎಲ್ಲ ಇದರಲ್ಲೂ ಅಷ್ಟೇ ಎಷ್ಟು ಕಷ್ಟಪಟ್ಟು ನಾವು ಮೇಲೆ ಬರ್ತೀವಿ, ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅನ್ನೋದು ಕೂಡ ಆಗಿನ ಕಾಲದಲ್ಲೂ ಅಂತ. ಈಗ ನೋಡಿ, ಈಗಿನ ಟೆಕ್ನಾಲಜಿ ಅನ್ನೋದು ಈಗ ಎಷ್ಟು ಮುಂದುವರೆದಿದೆ. ಎಲ್ಲೆಲ್ಲ ಕ್ಯಾಮ್ರಾ ಆಗಲಿ, ಒಂದು ಏನೋ ಒಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಒಂದು ಸ್ಮಾರ್ಟ್ ಫೋನ್ ಆಗಲಿ, ಎಲ್ಲ ತುಂಬ ಬಂದುಬಿಟ್ಟಿದೆ. ಒಂದು ಏನೋ ಈಗ ಟೆಕ್ನಾಲಜಿ ಅನ್ನೋದು ಬಂದುಬಿಟ್ಟಿದೆ. ಆದರೆ ಹಿಂದೆ ಎಲ್ಲ ಆಗಿರಲಿಲ್ವಂತೆ ನೋಡಿ. ಹಿಂದೆ ಎಲ್ಲ ತುಂಬ ಒಂಥರ ಶೂಟಿಂಗ್ ಮಾಡಬೇಕು ಅಂದರೆ ಒಂದು ಲೊಕೇಶನ್ ಪರ್ಮಿಷನ್ ತೊಗೊಂಡು ಕ್ಯಾಮ್ರಾಗೂ ಕೂಡ ಬಾಡಿಗೆ ಎಲ್ಲ ಇಷ್ಟು ಕೊಟ್ಕೊಂಡು ತುಂಬ ಇತ್ತಂತೆ. ಬಟ್ ಈಗೆಲ್ಲ ಅಷ್ಟು ತುಂಬ ಈಸಿ ಆಗಿಬಿಟ್ಟಿದೆ. ಶೂಟಿಂಗ್ ಮಾಡೋದು ಕೂಡ ಈಸಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಸಿನಿಮಾ ಮಾಡೋಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಈಗ. ಯಾಕೆ ಅಂದರೆ ಸಿನಿಮಾ ಇಂಡಸ್ಟ್ರಿ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ನೋಡಿ, ಸಿನಿಮಾದಲ್ಲಿ ಅಂತೂ ಈ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಯಿತು. ಒಂಥರ ಸಿನಿಮಾ ನೋಡೋರು ಥಿಯೇಟ್ರಿಗೆ ಯಾರು ಜಾಸ್ತಿ ಬರ್ತಾ ಇಲ್ಲ. ಎಲ್ಲ ಈಗ ಮನೆಗೂ TV ಬಂದುಬಿಟ್ಟಿದೆ, ಸ್ಮಾರ್ಟ್ ಫೋನ್, ಡಿಜಿಟಲ್ ಯುಗ ಬಂದುಬಿಟ್ಟಿದೆ. ಎಲ್ಲರ ಹತ್ರ ಲ್ಯಾಪ್ಟಾಪು, ಕಂಪ್ಯೂಟರ್ ಸಿಸ್ಟಮ್ ಇರೋದ್ರಿಂದ ಎಲ್ಲ ಮನೇಲೇ ನೋಡ್ತಾ ಇರೋದ್ರಿಂದ ಯಾರು ಕೂಡ ಸಿನಿಮಾವನ್ನು ಥಿಯೇಟ್ರಿಗೆ ನೋಡೋಕ್ಕೆ ಬರ್ತಾ ಇಲ್ಲ. ಯಾರು ಕೂಡ ಈ ಥರ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲದಿರೋ ಕಾರಣ ಇದು ಎಲ್ಲಿ ಹೋಗ್ಬಿಟ್ಟಿದೆ ಅಂತಂದರೆ, ಸ್ನೇಹಿತರೆ, ಸಿನಿಮಾ ಇಂಡಸ್ಟ್ರಿ ಈಗ ಪಾತಾಳಕ್ಕೆ ಬಿದ್ದೋದಂಗೆ ಆಗಿದೆ.
ಈಗ ಯಾರು ಈಗಲೂ ಅಷ್ಟೇ ಶಿವಣ್ಣ, ದರ್ಶನ್ ಸರ್ ಆಗ್ಬೋದು, ಎಲ್ಲರೂ ಅಷ್ಟೇ, ಅಪ್ಪು ಸರ್ ಆಗ್ಬೋದು, ಎಲ್ಲರೂ ಕೂಡ ಈಗಲೂ ಅಷ್ಟೇ ಅವ್ರಿಗೆಲ್ಲ ಯಾರಿಗೂ ಕೂಡ ಈಗ ನಮ್ಮ ಉಪ್ಪಿ ಸರ್ಗೂ ಕೂಡ ಅಷ್ಟು ಏನು ಪೇಮೆಂಟ್ ಸಿಗಲ್ಲ, ಆರ್ಡ್ರು ಕೂಡ ಇಲ್ಲ. ಯಾಕೆಂದರೆ ಸಿನಿಮಾ ಒಂದು ಮೂವಿ ಚಲನಚಿತ್ರವನ್ನು ನಾವು ಪಾರ್ಟಾಗಿ ಒಂದು ಹೀರೋ ಆಗಿ ಭಾಗವಹಿಸ್ತೀವಿ ಅಂದರೆ ಅದಕ್ಕೆ ನೂರಾರು ಕಂಡೀಷನ್ ಇರುತ್ತೆ, ನೂರಾರು ಒಂದು ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊತಾರೆ. ಆ ಥರ ಎಲ್ಲ ಸೈನ್ ಹಾಕುವಾಗ ಮತ್ತು ಇಂಥವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಹೀರೋಗಳನ್ನ. ಅದು ಯಾರೇ ಆಗಲಿ ನಮ್ಮ ಈ ಸಿನಿಮಾಗೆ ಇವರೇ ಸೆಟ್ ಆಗೋದು, ಈ ಹೀರೋನೇ ಆಯ್ಕೆ ಮಾಡ್ಕೋಬೇಕು. ಆ ಥರ ಹೀರೋ ಆಗೋದಂತೂ ತುಂಬ ಬಹಳ ಕಷ್ಟ ಇದೆ. ಅದರಲ್ಲೂ ಕೂಡ ಕುಮಾರ್ ಗೋವಿಂದ್ ಸರ್ ಹಿಂದೆ ಎಲ್ಲ ನಟಿಸಿರ್ತಕ್ಕಂಥ ಸಿನಿಮಾದಲ್ಲಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಆ ಟೈಮಲ್ಲಿ ತುಂಬ ನೋಡಿ ಡೂಪ್ ಆಗ್ತೆ ನಾನು ಫೈಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಕುಮಾರ್ ಗೋವಿಂದ್ ಸರ್. ನೋಡಿ ಥ್ರಿಲ್ಲರ್ ಮಂಜು ಸರ್ ಎಲ್ಲ ಫೈಟಿಂಗ್ ಮಾಸ್ಟರಲ್ಲಿ ಈಗ ಬಂದು ಸಾಧಕ್ ಕೋಕಿಲ್ ಸರ್ ಎಲ್ಲ ಆ ಟೈಮಲ್ಲಿ ತುಂಬ ಈ ಚಲನಚಿತ್ರದಲ್ಲಿ ಭಾಗವಹಿಸಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ಚಲನಚಿತ್ರದಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಒಂದು ದೆವ್ವದ ಮನೆ ಇದೆಯಲ್ಲ, ಆ ದೆವ್ವದ ಮನೆಯೇ ಒಂದು ಎಲ್ಲರೂ ಕೂಡ ನೀವು ನೋಡಿರ್ತೀರ. ಈ ಸಿನಿಮಾನ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ನೋಡಿ, ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿ ದೆವ್ವದ ಮನೆಯಲ್ಲಿ ಆ ದೆವ್ವನ ಯಾವ ರೀತಿ ಮುಖವಾಡ ಹಾಕಿರ್ತಾರೆ ಅಂದರೆ ದೆವ್ವಕ್ಕೆ ಅದೊಂದು ದೊಡ್ಡ ಒಂದು ನಾವು ಕೂಡ ಎದುರ್ಕೊಬಿಡ್ತೀವಿ ಆ ದೆವ್ವನ ನೋಡಿದ್ರೆ. ಆ ರೀತಿ ಒಂದು ಸಿನಿಮಾ ಮಾಡಿರ್ತಾರೆ ಇದರಲ್ಲಿ ಕುಮಾರ್ ಗೋವಿಂದ ಸರ್ ಪ್ರೊಡ್ಯೂಸರೇ ಆಗಿರ್ತಾರೆ. ಅವರೇ ಪ್ರೊಡ್ಯೂಸರು, ಅವರೇ ಹೀರೋ ಆಗಿ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಂದಿರ್ತಕ್ಕಂಥ ಸಿನಿಮಾ ಇದು. ಬಟ್ ಆದರೂ ಕೂಡ ಸಿನಿಮಾ ಈಗ ನೋಡಿ ಒಂದೇನೋ ಅವರು ಬ್ಲಾಕ್ ಟಿಕೆಟ್ ಮಾಡೋರು ಕೂಡ ಅಂತ ಒಂದು ಸಿನಿಮಾ ಮಾಡ್ತಾರಲ್ಲ, ಆ ಬ್ಲಾಕ್ ಟಿಕೆಟಲ್ಲೇ ಎಷ್ಟೆಷ್ಟೋ ದುಡ್ಡು ಮಾಡಿರ್ತಕ್ಕಂಥ ಒಂದು ಸೀನ್ ಬರುತ್ತಂತೆ. ನಮ್ಮ ಉಪ್ಪಿ ಸರ್ ಅಷ್ಟೇ ಕಾಶಿನಾಥ್ ಸರ್ ಜೊತೆ ಡೈರೆಕ್ಷನಲ್ಲಿ ಕೂಡ ಕಲ್ತ್ಕೊಂಡು ಡೈರೆಕ್ಷನ್ ಫೀಲ್ಡಲ್ಲೇ ಬೆಳ್ಕೊಂಡು ಡೈರೆಕ್ಷನ್ ಅವರು ಕೂಡ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾಶಿನಾಥ್ ಜೊತೆ ಬೆಳೆದಿದ್ದೇ ಒಂದು ಡೆವಲಪ್ಮೆಂಟ್ ಆಗಿದೆ, ಒಂದು ಅಭಿವೃದ್ಧಿ. ಈಗ ನೋಡಿ ಅವ್ರ ಹತ್ರನೇ ಅನ್ನ ತಿಂದು ಅವ್ರ ಹತ್ರನೇ ಕೊನೆಗೆ ಅವ್ರಿಗೆ ಕೂಡ ಅವ್ರ ಜೊತೆನೇ ಬೆಳ್ಕೊಂಡು ಕೊನೆಗೆ ಈಗ ನೋಡಿ ದೊಡ್ಡ ಮಟ್ಟದಲ್ಲಿ ಡೈರೆಕ್ಷನ್ ಫೀಲ್ಡ್ ಮಾತ್ರ ಅಲ್ಲ, ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಒಂದು ಸಿಂಗಿಂಗ್ ಸಾಂಗ್ ಕೂಡ ಅಲ್ಲ, ಮ್ಯೂಸಿಕ್ ಅಲ್ಲ, ಎಲ್ಲದರಲ್ಲೂ ಫೇಮಸ್ ಆದಂಥ ನಮ್ಮ ಉಪ್ಪಿ ಸರ್ ಡೈರೆಕ್ಷನು ತುಂಬ ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ. ಎಷ್ಟೋ ಮನೆಗೂ ಕೂಡ ಗೊತ್ತಿಲ್ಲ ಅನ್ನೋ ಸೀನೇ ಇಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ ಇದು. ಸಿನಿಮಾ ಅಂತ ಬಂದಾಗ ಎಷ್ಟೋ ಜನ ಹೇಳ್ತಿರ್ತಾರೆ ಎಷ್ಟು ಈ ಸಿನಿಮಾದಲ್ಲಿ ಏನೇನೋ ದುಡ್ಡು ಮಾಡ್ತಾರೆ, ಕೋಟಿ ಅಯ್ಯೋ ಕೋಟಿ ದುಡ್ಡು ಮಾಡಿಕೊಂಡು ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದು. ನೋಡಿ ಅದೇ ಕೋಟಿ ದುಡ್ಡು ಮಾಡಬೇಕು ಅಂದರೆ ಎಷ್ಟು ತಲೆಮಾರು ಎತ್ತಿರಬೇಕು, ಅವರು ಎಷ್ಟು ದೊಡ್ಡ ಬಂಡವಾಳ ಹಾಕಿರಬೇಕು, ಮತ್ತು ಏನೇನು ಸವಾಲುಗಳನ್ನ ಎದುರಿಸ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನೋಡಿ ಪಿಕ್ಚರ್ ಕೂಡ ಈಗ ನಾವು ಹೇಳ್ಬೇಕಾದ್ರೆ ಸುದ್ದಿ ಅಂತಂದರೆ ಇವರು ಕೂಡ ಅಲ್ಲಿ ಡೈರೆಕ್ಷನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಉಪೇಂದ್ರ ಅವರು ಮತ್ತು ಕುಮಾರ್ ಗೋವಿಂದ್ರವರು ಅವರು ಕಮ್ಮಿ ಬಜೆಟಲ್ಲಿ ಮಾಡ್ಕೊಳ್ಳೋಣ ಸಿನಿಮಾ ಅಂತ ಒಪ್ಕೊಂಡಾಗ ತುಂಬ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ನೋಡಿ ಅವ್ರು ದೊಡ್ಡ ಆರ್ಟಿಸ್ಟ್ಗಳು ಕೂಡ ಕರ್ಕೊಂಡಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅಂತವರು, ಸಾಧಕ್ ಕೋಕಿಲ್ ಅಂತವರು. ಆ ಟೈಮಲ್ಲಿ ಸಾಧಕ್ ಕೋಕಿಲ್ ಅವರೇ ಮ್ಯೂಸಿಕ್ ಕೊಟ್ಟಿದ್ದಾರೆ ಅದಕ್ಕೆ, ಆ ಚಿತ್ರಕ್ಕೆ ಸಾಧಕ್ ಕೋಕಿಲ್ ಅವರೇ ಒಂದು ಮ್ಯೂಸಿಕ್ ಕೊಟ್ಟಾಗ ನಮ್ಮ ಉಪ್ಪಿ ಸರ್ ಕೂಡ ತುಂಬ ಖುಷಿಯಾಗಿದೆ. ಯಾಕೆಂದರೆ 1993 ಕಾಲ ಅದು. 1990 ಕಾಲದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗಳೆಲ್ಲ ನಮಗೆ ಹಂಸಲೇಖರ್ ಸರ್ ಬಿಟ್ಟರೆ ಇನ್ಯಾರೂ ಅಷ್ಟಿರಲಿಲ್ಲ. ಸಾಧು ಸರ್ ಅಂತೂ ತುಂಬ ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅದು ಬಿಟ್ಟರೆ ಥ್ರಿಲ್ಲರ್ ಮಂಜು ಸರ್ ನಮಗೆ ಅಲ್ಲಿ ಆ ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಆಗಿ ಬರ್ತಾರೆ. ಈ ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಆಗಿ ಬಂದು ಹೇಳ್ಕೊಡ್ತಾರೆ. ಆ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಒಂದು ಸಂಸ್ಥೆ ಅಂತ ಬಂದರೆ ಅದು SK ಫಿಲ್ಮ್ಸ್ ಅಂತ ಬರುತ್ತೆ. ಅದು ಚಿತ್ರ ಸಾಹಿತ್ಯ ಅಂದರೆ ಒಂದು ಸಾಹಿತ್ಯವನ್ನು ನಾವು ಲಿರಿಕ್ಸ್ ಅಂತ ಏನು ಕರಿತೀವಿ, ಹಾಡುಗಳನ್ನ ಬರೆದಿರೋದು ಕೂಡ ನಾವು ಉಪ್ಪಿ ಸಾರೇ ಆಲ್ಮೋಸ್ಟ್ ಎಲ್ಲ ಬರೆದಿರೋದು. ಆದರೆ SB ಬಾಲಸುಬ್ರಹ್ಮಣ್ಯಂ ಕೈಲಿ ಆರಿಸಿದರೆ ನೋಡಿ 10 ಲಕ್ಷದಲ್ಲೆಲ್ಲ ಅವ್ರಿಗೆ ಇಷ್ಟಿಷ್ಟು ಅಮೌಂಟ್ ಕೊಟ್ಕೊಂಡು ಇಷ್ಟಿಷ್ಟು ದುಡ್ಡು ಕೊಟ್ಕೊಂಡು ಲೋ ಬಜೆಟಲ್ಲೇ ಸಿನಿಮಾ ಮಾಡ್ತೀನಿ ಅಂತಂದರೆ ನಿಜವಾಗ್ಲೂ ಇದೊಂದು ನಮ್ಮ ಉಪ್ಪಿ ಸರ್ ಧೈರ್ಯ ಮೆಚ್ಚಲೇಬೇಕು. ಧೈರ್ಯ ಮಾತ್ರ ಅಲ್ಲ, ಸಾಹಸ ಮೆಚ್ಚಲೇಬೇಕು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ.